ಶಾಂಡನ ನಮಗನ ನಿನ್ನ ಕತೆ ಹಣ ತುಂಬಿದ ಸೂಟ್ ಕೇಸನ್ನು ಈ ಟೈಗರನಿಗೆ ಒಪ್ಪಿಸಿ ನಿಮ್ಮ ಪ್ರಾಣ ಉಳಿಸಿಕೊಂಡು ಇಲ್ಲಿಂದ ಕಣ್ಮರೆಯಾಗಿರಿ ಎಂದು ಹೇಳ್ತಾರೆ. ಕೈಲಾಸಕ್ಕೆ ಹೋಗುತ್ತೇನೆಂದು ಹೇಳಿದ್ರ ನನ್ನ ಮಕ್ಕಳೇ. ಜಾಸ್ತಿ ನೀ ಮಾತನಾಡಿದರೆ ನಿನ್ನನ್ನು ಕೊಂದ್ಬಿಡುತ್ತೇನೆ. ಕ್ಷಣಕ್ಕೊಮ್ಮೆ ಖಡ್ಗ ಎತ್ತಿ ಗಂಟೆಗೊಮ್ಮೆ ಕೊಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ. ಪ್ರತಿಯೊಂದು ಜನರಲ್ಲೂ ಈ ರೀತಿ ಸಾರಿಸ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ. ಸಾವಿನ ಬೆಲೆ ನಿನ್ನಂತ ಹೇಗೆ ಗೊತ್ತಾಗ್ಬೇಕು? ಪ್ರಾಣದ ಬೆಲೆ ಕಟುಕನ ಕೈಯಲ್ಲಿ ಸಿಕ್ಕ ಕುರಿ ನನ್ನನ್ನು ಕೊಲ್ಲಬೇಡ ಎಂದು ಕೇಳಿದರೆ ಬಿಡುವನೇ ಆ ಕಟುಕ. ದಿನ ಬೆಳಗಾದರೆ 16 ಎಣಗಳ ರಾಶಿ ಮೇಲೆ ನಡೆದು ಅವರ ರಕ್ತವನ್ನೇ ನೀರಿನಂತೆ ಕುಡಿದು ಬದುಕುತ್ತಿರುವ ಈ ರಾಯಣ್ಣನೆಂಬ ರಣಧೀರರಿಗೆ ಎಲ್ಲಿ ತಿಳಿಯಬೇಕು ಪ್ರಾಣದ ಬೆಲೆ? ಕಟುಕ, ನೀನೇನು ಮನುಷ್ಯರು ಅಥವಾ ರಾಕ್ಷಸರ? ರಾಕ್ಷಸ ಈ ರಾಯಣ್ಣನಿಗೆ ಕರುಣೆ ಬಂದರೆ ಹಾಲು ಕುಡಿಯುವ ಹಸುಗೂಸು, ಕರುಣೆ ಬಾರದ ಕಂಗೆಟ್ಟರೆ ಯಾರಿಗೆ ಸರ್ಪ. ನೋಡಲು ಒಳ್ಳೆ ಮನುಷ್ಯನ ತರ ಕಾಣ್ತಾ ಇದೀಯ, ಆದ್ರೆ ಮಾಡೋದು ಬರೀ ಹಲ್ಕ ಕೆಲ್ಸನ. ಒಳ್ಳೆಯ ಮನುಷ್ಯ ಹಿಂದಿನ ಚಿಕ್ಕವನಿರುವಾಗ ಯಾರೋ ಬಂಡರು ನನ್ನ ತಂದೆ ತಾಯಿಗಳನ್ನು ಕೊಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ನನ್ನಲ್ಲಿದ್ದ ಒಳ್ಳೆಯ ಗುಣಗಳು ದೊಡ್ಡ ಬೋಧಿಯಾಗಿವೆ. ಈಗ ನನ್ನ ನರ ನಾಡಿಗಳು ಬರೀ ಸೇಡಿನ ಕಿಡಿಗಳನ್ನೇ ಮಾರುತ್ತಲಿವೆ. ವೇಷ ಕಪ್ಪಾದ್ರೂ ಮನಸ್ಸು ಮಾತ್ರ ಚೊಕ್ಕಾಗಿದೆ ಅಂತ ಈ ನಾಗರತ್ನ ಮನಸ್ಸು ಹೇಳ್ತಾ ಇದೆ. ಮನುಷ್ಯನ ವೇಷ ಭಾಷೆಯನ್ನು ನೋಡಿ ಮನುಷ್ಯನ ವ್ಯಕ್ತಿತ್ವವನ್ನು ಅಳೆಯಬಾರದು. ಮೇಲಿನ ನೋಟಕ್ಕೆ ಈ ರಾಯಣ್ಣ ಒಳ್ಳೆಯ ತರ ಕಾಣುತ್ತಾನೆ, ಬಟ್ ಈ ರಾಯಣ್ಣನ ಸಿಂಹದ ಗರ್ಜನೆ ಇನ್ನೊಂದು ಮುಖ ನೀನು ನೋಡಿದರೆ ನಿಂತ ಜಾಗದಲ್ಲಿ ನೀನು ಸತ್ತೋಗ್ತೀಯ. ಊರಿಗೆ ಹೊಸಬಳೆಂದು ಕಾಣುತ್ತದೆ. ಈ ರಾಯಣ್ಣನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಮೊದಲು ನೀಲಿಂದ ರೈಟ್ ಹೇಳ. ನೀನು ಈ ರೀತಿ ಕೊಂಡರಂತ ಹಾರಾಡಿದ್ರೆ ನಾನಿನ್ನು ಸುಮ್ಮನೆ ಬಿಡುವುದಿಲ್ಲ. ನೋಡು, ಏನಾಗರತ್ನ, ನೀ ಏನಾದರೂ ಮಾಡಿಕ ಹೋಗಲಿ, ಅದನ್ನು ತೆಗೆದುಕೊಂಡು ನನಗೆ ಅದಾಗಬೇಕು. ರಾಯಣ್ಣ, ಎಷ್ಟೊಂದು ಕೊಪ್ಪಿನಿಂದ ಮಾತನಾಡ್ತಾ ಇರುವೆ. ನೋಡು, ಈಗ ನಿನ್ನ ಕೊಪ್ಪು ಹೇಗೆ ಇಳಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಈಗಲೇ ಬಂದು ನಿನ್ನ ಕೊಪ್ಪು ಇಳಿಸುತ್ತಾರೆ ಎಷ್ಟರಿಂದ ಮಾತಾಡು. ಏನಿಗಿರಬಿಲ್ಲಿ ಕೊಪ್ಪು ಬರಲು ನಾನೇನು ನಿಮ್ಮ ಅಪ್ಪನ ಮನೆ ಅನ್ನ ತಿಂದು ಬದುಕಿಲ್ಲ. ಈ ರಾಯಣ್ಣನ ಕೋಪ ಇಳಿಸಲು ನಿನಗೆ ಸಾಧ್ಯವಿಲ್ಲ. ಆ ನಿಮ್ಮ ಅಪ್ಪನಿಗೆ
ಪುಂಡರ ನಾಡಿನಲ್ಲಿ ರಣಹುಲಿಯಾಗಿ ಗರ್ಜಿಸುತ್ತಿರುವ ಈ ರಾಯಣ್ಣನೆದುರು ನಿಲ್ಲುವ ಅವನೇ ನಿನ್ನ ಪುಂಡರ ಗಂಡ. ಆ ನಿನ್ನ ಪುಂಡರ ಗಂಡರಲ್ಲಿ ಗಂಡಸ್ತನದ ಬೇರಿದ್ದರೆ ಈ ರಾಯಣ್ಣನ ಜೊತೆ ಹೋರಾಡಿ ತಮ್ಮ ಪ್ರಾಣ ಉಳಿಸಿಕೊಳ್ಳೋಣ. ನೋಡಿ ರಾಯಣ್ಣ, ಈ ನಾಗರತ್ನ ಯಾರೆಂದು ತಿಳಿದುಕೊಂಡು ಈ ರೀತಿ ಸೊಕ್ಕಿನಿಂದ ಮಾತಾಡಬೇಡ. ಈ ನಾಗರತ್ನ ಯಾರಂತ ಗೊತ್ತಾ ನನಗೆ? ಏ ನಾಗರತ್ನ, ನೀ ಯಾರಾದರೇನು? ನೀ ಯಾರೆಂದು ತಿಳಿದುಕೊಂಡು ಮಾತನಾಡಲು ನೀನೇನು ಮಹಾಶರಣೆ ಅಕ್ಕಮದೇವಿಯ ಇಲ್ಲ ಕಿತ್ತೂರಾಣಿ ಚೆನ್ನಮ್ಮನ? ಹೋಗಲೇ ಹೋಗ, ನೀನೊಂದು ಚೂಡಿ ಹಾಕಿದ ಮ್ಯಾಡಿ ಹೆಣ್ಣೆಂದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತ. ಸುತ್ತ 20 ಹಳ್ಳಿಗೆ ಬಡಪಾಯಿಗಳಿಗೆ ಅನ್ನ ಹಾಕುವ ದನಿಯ ತಂಗಿ ನಾನು. ನನಗೆ ಈ ರೀತಿ ಸೊಕ್ಕಿನಿಂದ ಮಾತಾಡ್ತಾರೆ. ಕೋಪಿದ ಹೆಣ್ಣೆ, ನೀನು ಗೌಡನ ತಂಗಿ ಆದರೇನು ಗೌರ್ನರ್ ತಂಗಿ ಆದರೇನು? ಈ ರಾಯಣ್ಣ ಮನಸ್ಸು ಮಾಡಿದರೆ ಕ್ಷಣದಲ್ಲೇ ನಿನ್ನ ಪೀಸ್ ಮಾಡಬಲ್ಲ. ನೋಡು, ನೀನು ಹೀಗೆ ಹಾರಾಡಿದ್ರೆ ಪೊಲೀಸ್ಗೆ ಫೋನ್ ಮಾಡಿ ನಿನ್ನ ಇಲ್ಲಿಂದ ಎಳೆದುಕೊಂಡು ಹೋಗ್ತೇನೆ. ಜೋಕೆ ಪೊಲೀಸ್ ಈ ರಾಯಣ್ಣನನ್ನು ಕಂಡರೆ ಸಾಲ ಮಾಡದ ಶರಣ ಎನ್ನುತ್ತಾರೆ ಸಾವಿರಾರು ಪೊಲೀಸ್ ಪಾಲಿಗಳ. ಅಂತದ್ರಲ್ಲಿ ಈ ರಾಯಣ್ಣನನ್ನು ಅರೆಸ್ಟ್ ಮಾಡುವ ಪೊಲೀಸರ ಇನ್ನು ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಒಂದು ವೇಳೆ ಹುಟ್ಟಿದರೆ ಈ ರಾಯಣ್ಣನ ಒಂದು ಕೂದಲನ್ನು ಸಹ ಅಲ್ಲಾಡಿಸಲು ಸಾಧ್ಯವಿಲ್ಲ ನಿನ್ನ ಪೊಲೀಸರಿಗೆ. ಅಂದ್ರೆ ಈ ಜಗದಲ್ಲಿ ನೀನು ಅಷ್ಟೊಂದು ದೂರನಿರುವೆಯಾ? ಏ ನಾಗರತ್ನ, ಸೂರ ಧೀರನೆಂದು ನಿನ್ನಂತ ಚಂದೊಳ ಚಲುವರ ಮುಂದೆ ಎಂಬ ಕೊಚ್ಚಿಕೊಳ್ಳುವ ವ್ಯಕ್ತಿ ನಾನಲ್ಲ. ಯಾರು ಗೊತ್ತಾ? ಮನುಷ್ಯರನ್ನು ಈ ರೀತಿ ಹರಿದು ತಿನ್ನುವ ನರಭಕ್ಷಕ ಎಂದು ನನಗೆ ಚೆನ್ನಾಗಿ ಗೊತ್ತು. ನರಭಕ್ಷಕನಲ್ಲ ನಾಗರತ್ನ. ಈ ರಾಯಣ್ಣನಿಗೆ ಕರುಣೆ ಬಂದರೆ, ಈ ರಾಯಣ್ಣ ಸಿಡಿದೆದ್ದರೆ ಬೇಡಿಗಾಗಿ ಸಿಡಿದೆದ್ದ ಶಿವನಾಗ ದಿಲ್ಲಿ ಹೋಗ್ತಾರೆ. ದಿಲ್ಲಿ ಹೋಗ ಪೌಂಡವನೆ ಕುಂಕುಮ ಹಚ್ಚಿದರೆ ಕುರುಬ ಹಚ್ಚಿದ ಕುಂಕುಮ ಜಗ ಮೆಚ್ಚಿದರೆ ಜಗ ಮೆಚ್ಚಿದ ಮಗ. ಕೆರಳಿದರೆ ಕೆರಳಿದ ವೀರ ಕೇಸರಿ. ಬೇಡಿಟ್ಟರೆ ಬೇಡಿಟ್ಟ ಪೂರ್ಣ ಸೇಮದ ಮರ್ಯ. ತೂಗಿದ ತೊಟ್ಟಿಲಾದರೆ ಅಣ್ಣ ತೂಗಿದ ತೊಟ್ಟಿಲ. ಉಮ್ಮನಾದರೆ ಬಳ್ಳಿಯ ಉಮ್ಮ. ಗಂಡು ಗರಿಯಾದರೆ ಗಂಡು ಗರಿ ಸಾಂಗೋಳಿಯುವುದೇ. ಬೇಡನಾದರೆ ವಾಲ್ಮೀಕಿಯುವುದೇ. ಕುರುಬನಾದರೆ ಗಂಡು ಗರಿ ಸಾಂಗೋಳಿಯುವುದೇ. ಈಗ ಸಮರಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ಕ್ರಾಂತಿಯವನೇ ಯಾಕೆ? ಅಲ್ಲ, ಮುಂದೆ ನೀನು ರಣರಂಗದಲ್ಲಿ ಕಣಕ್ಕಿಳಿದ್ರೆ ಜೈಲಿನಲ್ಲಿ ಜನಿಸಿದ ಅಪ್ಪನೇ. ನೋಡು, ನೀನು ಯಾವ ಹುಲಿ ಆದ್ರೆ ನನಗೇನಾಗಬೇಕಾಗಿದೆ? ನೋಡು, ನಮ್ಮನ ವಿಷಯ ನನಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ನೋಡು, ನಮ್ಮನ ವಿಷಯ ನಿನಗೇನಾದ್ರೂ ಗೊತ್ತಾದ್ರೆ ನೀನು ಈ ತರ ನನಗೆ ಮಾತನಾಡ್ತಾ ಇರ್ಲಿಲ್ಲ. ಮತ್ತು ಬಾಯಿ ಜಂಬದ ನಿನ್ನ ಅಣ್ಣ ಏನು ದೇಶಕ್ಕಾಗಿ ಅನ್ನ ಹಾಕುವ ಅನ್ನದಾತನ ಇಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿನ? ಅವನವನೇ ನಿನ್ನ ಅಣ್ಣ ಆರಂಭಿಕೊಂಡ.
ನಾಗರತ್ನ ಗೌಡನ ತಂಗಿ. ಆ ಗೌಡನ ಮೇಲಿನ ಸೇಡಿಗಾಗಿ ಇವಳನ್ನು ಈಗಲೇ ಕತ್ತರಿಸಿ ಹಾಕಲಿ, ಇಲ್ಲ ಇವಳ ಶೀಲಾರಣ ಮಾಡಿ ಆ ಗೌಡನಿಗೆ ಬುದ್ಧಿ ಗಳಿಸಲೆ. ಬೇಡ ಬೇಡ, ನನ್ನ ಸೇಡಿರುವುದು ಆ ಗೌಡನ ಮೇಲೆ. ಈ ಹೆಣ್ಣಿನ ಮೇಲೆ ಆ ಸೇಡನ್ನು ತೀರಿಸಿಕೊಳ್ಳುವುದು ಸರಿಯಲ್ಲ. ನೇರವಾಗಿ ನಾನೇ ಆ ಗೌಡನಿಗೆ ಬುದ್ಧಿ ಕಲಿಸಿ ನನ್ನ ಸೇಡ ತೀರಿಸಿಕೊಳ್ಳಬೇಕು. ಹೇಗೆ ರಾಯಣ್ಣ, ನಮ್ಮ ಅಣ್ಣನ ಹೆಸರು ಕೇಳಿದ ತಕ್ಷಣವೇ ಈ ರೀತಿ ಸಿಡಿಲು ಬಡದಂತೆ ನಿಂತು ಬಿಟ್ಟಿಲ್ಲ, ಏಕೆ ಭಯವಾಯಿತೆ? ಭಯ? ಭಯದ ಭೀತಿಯನ್ನೇ ಮೆಟ್ಟಿ ನಿಂತ ಸಿಡಿಲನ್ನೇ ಹರಿದು ಹಾಕಿ ಹಸಿದ ಹುಲಿ ಎದುರಿಗೆ ಬಂದರೆ ಹುಲಿ ಕೊಂದ ವೀರನಾದ ಈ ರಾಯಣ್ಣ ನಿನ್ನ ಅಣ್ಣನ ಹೆಸರು ಕೇಳಿದ ಕೂಡ ಯಾದರವ ಹೇಳಿ ಅಲ್ಲ. ಇನ್ನು ಕೆಲವೇ ಕ್ಷಣ ನೀನಿಲ್ಲೇ ನಿಂತರೆ ನಿನ್ನ ಶೀಲಾಳವಾಗುವುದು ಖಚಿತ. ಕೋಪದಲ್ಲಿ ನಿನಗೆ ಮಾತನಾಡಿದ್ದು ನನ್ನದೇ ತಪ್ಪಾಯ್ತು. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ರಾಯಣ್ಣ. ಕ್ಷಮೆ, ಬರೇ ಕ್ಷಮೆ ಕೇಳಿದರೆ ಬಿಡುವುದಿಲ್ಲ ನಾಗರತ್ನ. ನಾನು 3 ಚಿಟಿಕೆ ಹೊಡೆದ್ರೊಳಗಾಗಿ ಸ್ಮೋಕಿಂಗ್ ಮಾಡುವ ಸಿಗರೇಟ್ಗೆ ಬೆಂಕಿ ಹಚ್ಚಿ ಹೊತ್ತಿಗೆದ್ದ ಈ ರಾಯಣ್ಣನ ಮನ ತಣಿಸುವಂತೆ ಒಂದು ಹಾಡನ್ನು ಹೇಳು. ಹಾಡ? ನೋ, ನನಗೆ ಹಾಡಲು ಬರುವುದಿಲ್ಲ. ಹಾಡುವುದಷ್ಟೇ ಅಲ್ಲ ನಗರತ್ನ, ಕುಣಿಯುತ್ತಾಡಬೇಕು. ಇರದಿದ್ದರೆ ಇಲ್ಲಿ ನಡೆಯುವುದೇ ಬೇರೆ. ಆಯ್ತು ರಾಯಣ್ಣ. da da
ಏ ರಾಯಣ್ಣ, ಹಿಂದೆ ನೀನು ಗೆದ್ದನಂತ ತಿಳಿದುಕೊಳ್ಳಬೇಡ. ಇದರ ಸೇಡ ತೀರಿಸ್ಕೊಳ್ಳ ಇದ್ರೆ ನನ್ನ ಹೆಸರು ನಾಗರತ್ನವೇ ಅಲ್ಲ. ಜಂಬದ ಹೇಳಿ ಹೆಚ್ಚಿಗೆ ಉತ್ತರಿಸಿದರೆ ಇದೇ ಖಡ್ಗದಿಂದ ಕತ್ತರಿಸಿ ಚೆಲುವೇನಿದ ಕೋಪಿದ ದೇವನ. ಏ ಬಚ್ಚ, ಸುಮ್ಮನೆ ನಿಂತಿರ್ತೀವ ಇಲ್ಲ ಸತ್ತು ಹೋಗಿರೋರ ಜೊತೆ ನೀನು ಸತ್ತಾಗ್ತೀಯ. ಅಲ್ಲ ಈ ಮಂಡ್ಯನ್ ಮಗ ರಾಯಣ್ಣ ಕಾರ್ ಬಿಟ್ಟು ಈ ಪಚಡಿ ಯಾಕೆ ಬಂದಿರ್ತೀನಿ, ಈ ಪಚಡಿ ಯಾಕೆ ಬಂದ್ರೆ ಅಂತೀನಿ. ಲೋ ರಾಯ, ನೋಡು, ನಿನಗೆ ಸರಿಯಾಗಿ ಪಾಠ ಕಲಿಸ್ಲೇ ಇದ್ರೆ ನನ್ನ ಹೆಸರು ನಾಗಕನ್ಯೆ ನಾಗರತ್ನಾನೇ ಅಲ್ಲ ಮಗನೇ. ಏ ಹುಚ್ಚು ಎಣ್ಣೆ, ಮಾತಿಗೆ ಮಾತು ಬೇಯಿಸಿ ಕಣ್ಗೆಡ್ಸಬೇಡ. ಈ ರಾಯಣ್ಣ ನನ್ನ ಮರ್ಯಾದೆಯಿಂದ ಸೇಫ್ ಆಗಿ ಮನೆ ತಲುಪ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇವ್ ಗೆಟ್ ಅವ್ವಾರ, ಈ ರಾಯನ ಬಗ್ಗೆ ನಿಮಗೆ ಗೊತ್ತಿಲ್ರಿ. ಇವ ಒಂದು ಮನೆ ಸುಗ್ಗಿಯರ್ ಮನೆಗೆ ಕೆಂಗೆ ಕೆಲಸ ಮಾಡ್ತಾವ್ರಿ. ಅವರ ಕೆಂಗೆ ಕೆಲಸ ಮಾಡ್ದಾಗ ಬರ್ರಿ ಅವರ, ಹೋಗಂಬರ್ರಿ. ನಾಗರತ್ನ, ನಿನ್ನ ಅಣ್ಣನಿಗೆ ಹೇಳಿ ರಾಯಣ್ಣನಿಗೆ ಬುದ್ಧಿ ಕಲಿಸ್ತೀಯ. ಹೋಗದೆ ಹೋಗು. ನಿನ್ನ ಅಣ್ಣನ ಪೌರುಷ ನನಗೇನು ಗೊತ್ತಿಲ್ಲವೇ ನಾಗೇಗೌಡ. ಇಂದೆಲ್ಲ ನಾಳೆ ಆದರೆ ನಿನ್ನ ಸೊಕ್ಕನ್ನು ಅಡಗಿಸಿ ನಿನ್ನ ದೇಹ ಮಾಂಸವನ್ನು ಬೀದಿ ನಾಯಿಗಳಿಗೆ ಹಾಕದಿದ್ದೆ. ನನ್ನ ಹೆಸರು ರವಿಕೋಟಿ ತೇಜ ರಾಜಾವಲಿ ರಾಯಣ್ಣನೇ ಅಲ್ಲ.
ಮಾಡಿದ್ರೆ 700 ರೂಪಾಯಿ ಕೊಟ್ಟಿರ್ತಾರೆ. ಸ್ವಾಮಿ ಕೆಳಗಿಳಿಸಿ. ಅಮ್ಮ ತಾಯಿ, ಈ ಸೃಷ್ಟಿ ಎಲ್ಲ ಜನಿಸಿದ ಜೀವರಾಶಿಗಳಲ್ಲಿ ಅನ್ನ ಕೊಡುವ ಭೂಮಾತೆ ನಿನ್ನದ ನೆಮ್ಮಿ ಮಣ್ಣಿಗಾಗಿ ದುಡಿತ ಬಂದಿದ್ದೇವೆ. ಈ ಬಡ ರೈತರ ಕೈ ಹಿಡಿದು ಕಾಪಾಡನ್ನು ನಮ್ಮಂತ ಬಡ ರೈತರನ್ನು ಈ ಜಗದಲ್ಲಿ ಮುಂದೆ ಬರುವಂತೆ ಮಾಡುತ್ತಾಯಿ ನಿನಗೆ ನನ್ನ ನಮಸ್ಕಾರಗಳು. ನೋಡಿ ಸ್ವಾಮಿ, ನಂಬಿದನ್ನು ಯಾವತ್ತು ಕೈ ಬಿಡಿದ್ರ ಈ ಭೂತಾಯಿ ಅಂದಾಗೆ ಕೈ ಕೆಸರಾದ್ರೆ ಬಾಯಿ ಮುಸ್ಲಿಮ ಗಾದಿ ಮತ್ತು ನಿಮಗೆ ಗೊತ್ತಿಲ್ಲವೇ? ಅಣ್ಣ ಅತ್ತಿಗೆ ಇನ್ನೂ ಕೆಲಸ ಮಾಡ್ತಿದ್ದೀರಲ್ಲ, ಬನ್ನಿ ಕುಳಿತುಕೊಂಡು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಹಿಂದೆಲ್ಲಿಯೂ ಜನಕ ವಿಶ್ರಾಂತಿ. ಈ ರೈತನಿಗೆ ವಿಶ್ರಾಂತಿಯನ್ನ ಕುಳಿತರೆ ಹೊತ್ತು ನೆತ್ತಿಗೆ ಏರಿ ಹೆಗಲ ಮೇಲೆ ಕುಳಿತುಕೊಳ್ಳುತ್ತದೆ. ದುಡಿತಿದ್ರ ಇವತ್ತೇ ಸೇರಲಿ ಅಂದಾಗೆ ಈ ನೌಕರಿ ಹೋದ ಕೆಲಸ ಏನಾಯ್ತು? ಈ ನಿನ್ನ ಮೈದನ ಬಯಸಿದ ಸರ್ಕಾರಿ ನೌಕರಿ ಸಿಗಲಿಲ್ಲ ಅತ್ತಿಗೆ. ಆದರೆ ಇದೇ ಊರಿನಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿತು. ಅಂದ್ರೆ ಅಧ್ಯಕ್ಷ ಸ್ಥಾನ ಅಂದ್ರೆ ನನಗೆ ಗೊತ್ತಾಗಲಿಲ್ಲ. ರೈತ ಸಂಘದ ಅಧ್ಯಕ್ಷರಾಗಿದ್ದು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕನಕ ಮೂರ್ಖ, ಇನ್ನೊಂದು ಸಾರಿ ಅಧ್ಯಕ್ಷನಾಗ್ತಾನೆ ಅಂತ ಮಾತನಾಡಿದ್ರೆ ನಿನ್ನ ಕತ್ತರಕ್ಕೆ ಹೇಳ್ತಿದ್ರು ನನ್ನ ದೇವರಾಯ. ಇದೇನ್ರಿ ನೀವು ಮಾತಾಡೋದು? ಹುಟ್ಟಿ ಹುಟ್ಟಿ ದೊಡ್ಡವರಾದ್ರು ತಮ್ಮನ ಮೇಲೆ ಸಿಟ್ಟಿನಿಂದ ಮಾತಾಡಿದ್ರಲ್ಲ. ಅಧ್ಯಕ್ಷ ಆದ ತಕ್ಷಣ ಅವನ ಮೇಲೆ ಕೈ ಮಾಡಿಲ್ಲ ಯಾಕೆ ಅಂತ. ಹೊಡೆಯಲಿ ಬಿಡು ಅತ್ತಿಗೆ, ಹೊಡೆಯಲಿ. ಈ ನನ್ನನ್ನ ಬಿಟ್ಟು ಈ ಬೆಳಕನ ಮೇಲೆ ಕೈ ಮಾಡುವ ಧೈರ್ಯ ಯಾರಿಗಿದೆ ಈ ಊರಿನಲ್ಲಿ? ಈ ನನ್ನನ್ನ ಹೊಡೆದಿದ್ದಕ್ಕೆ ನನಗೆ ಕೋಪವಿಲ್ಲ. ಆದರೆ ರೈತ ಸಂಘದ ಅಧ್ಯಕ್ಷನಾಗಬಾರದಂತದಕ್ಕೆ ಕಾರಣ ಹೇಳಣ್ಣ, ಕಾರಣ ಹೇಳು. 17 ವರ್ಷದ ಹಿಂದೆಗಳೇ ರೈತ ಸಂಘದ ಅಧ್ಯಕ್ಷರಾದ ನಮ್ಮ ದನಿ ಅಮರ ವೀರ, ನನ್ನ ದನಿ ಅಂದರೆ ಸಾಕು ಸಲಿಬಿದ ತಮ್ಮ ಕನಕನ ತಂದೆ ಅಮರವೀರ ಬೇಡವೆಂದರು ಗೌಡನ ಎದುರು ಹಾಕಿಕೊಂಡು ಕಟಿಬಟ್ಟಿಯಲ್ಲಿ ಸಿಕ್ಕು ಸಿಲುಕಿ ರೈತ ಸಂಘದ ಅಧ್ಯಕ್ಷರಾಗಿ ಸಮಾಜಘಾತಕರ ಕೈಯಲ್ಲಿ ಸಿಕ್ಕು ಸತ್ತು ಹೋದರು. ಈ ವಿಷಯವನ್ನು ನನ್ನ ತಮ್ಮ ಬೆನಕನ ಮುಂದೆ ಹೇಳಲೇ ಬೇಡ. ಒಂದು ವೇಳೆ ತಪ್ಪಿ ಹೇಳಿದರೆ ಈ ನಿಜವಾದ ಸಂಗತಿಯನ್ನು ಗಂಡುಗಳೇ ಪುಂಡನ ರಕ್ತ. ಈ ವಿಷಯವನ್ನು ಕನಕನಿಗೆ ತಿಳಿದರೆ ಈ ರಣರಂಗದಲ್ಲಿ ಕಾಳಗವೇ ನಡೆದು ಹೋಗುತ್ತದೆ. ಸಭೆ ಯಾಕೆ ಮೂಕಲಾಗಿ ನಿಂತಿವೆ? ಏನಾಯ್ತಂತ ಹೇಳಬರ್ತೀವಿ. ಅದು ಎಲ್ಲ ಮುಂದೆ ಸಮಯ ಬಂದಾಗ ಹೇಳಿದರು ಆಯ್ತು. ದಯವಿಟ್ಟು ಈ ವಿಷಯವನ್ನು ಕೇಳಿಬಿಡಿ ಸೋದರೇ, ಕೇಳಿ. ನಿಮಗೆ ಬೇಡವಾದ ವಿಷಯ ಕೇಳಿ. ನಿಮ್ಮ ಹೃದಯಕ್ಕೆ ಗಾಯ ಮಾಡುವ ಹುಚ್ಚ ನಾನಲ್ಲ. ಆದರೆ ಅಧ್ಯಕ್ಷ ಸ್ಥಾನ ಬೇಡವೆಂದು ಕಠೋರವಾಗಿ ನುಡಿಯಬೇಡಣ್ಣ. ಈ ನಿನ್ನ ತಮ್ಮನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಂತಾಗುತ್ತದೆ. ನೋಡು ಬೆನಕ, ಅಧ್ಯಕ್ಷನಾಗುವೆ ಎಂದು ನಿನ್ನ ಕೊಲೆ ನಿರ್ಧಾರವಾದರೆ ಈ ನಿನ್ನ ಅಣ್ಣನ ಶಿವರಾಯನ ಹೆಣ ನೋಡಬೇಕಾಗ್ತದೆ. ಆಯ್ತಣ್ಣ, ನಿನಗೆ ಬೇಡವಾದ ಅಧ್ಯಕ್ಷತೆ ನನಗೆ ಬೇಡ. ನಾನು ಅಧ್ಯಕ್ಷನಾಗುವುದನ್ನು
ಆದರೆ ನೀನು ನನಗೊಂದು ಮಾತು ಕೊಟ್ಟರೆ ಮಾತ್ರ. ಅದು ಏನಂತ ಹೇಳು ಬೆನಕ, ಖಂಡಿತ ನಡೆಸಿಕೊಡುತ್ತೀನಿ. ಹಾಗಾದ್ರೆ ಅಣ್ಣ, ಈ ಸಲ ಬರುವ ಚುನಾವಣೆಯಲ್ಲಿ ನಮ್ಮ ಕಡುವಯ್ಯಾದ ಆನೆಗೆ ಎಲೆಕ್ಷನ್ ನಾಮಿನೇಷನ್ ಕೊಡಲೇಬೇಕು. ಸೋದರ, ಆದರೆ ಇದಕ್ಕೆ ಆ ಕನಕನ ಅಭಿಪ್ರಾಯ? ಅಣ್ಣ, ಆ ಕನಕನೆ ಮೊನ್ನೆ ಗೌಡರಿಗೆ ಸೆಟ್ಟು ಹೊಡೆದೆ ಅಂತಾನೆ. ಈ ಸಲ ನಿನ್ನ ಎದುರಾಳಿ ನನ್ನಣ್ಣ ಶಿವರಾಜು. ದೇವರ ಅನುಗ್ರಹ ಹೇಗಿದೆ ಹಾಗೆ ಆಗಲಪ್ಪ. ಅಣ್ಣ, ನೂರಾರು ಜನರಿಗೆ ಅನ್ನವನ್ನು ಹಾಕಿ ರಾಷ್ಟ್ರೀಯದಲ್ಲಿ 10 ಜನರ ಪ್ರೀತಿಯ ಬೆಳೆಸಿ 35ರಿಗೆ ಎತ್ತಪ್ಪನಾಗಿ ನೊಂದ ರೈತರ ಕಣ್ಣೀರು ಒರೆಸುವ ನಾಯಕ ನೀನಾಗಬೇಕಣ್ಣ, ನೀನಾಗಬೇಕು. ಆಯ್ತು ಸೋದರ, ನಿಮ್ಮ ಆಸೆಯಂತೆ ರೈತರ ದಾರಿಯಲ್ಲಿ ತೋರಿಸಿಕೊಟ್ಟ ದಾರಿ ನಡೆಯುತ್ತದೆ. ಒಳ್ಳೆಯವರಿಗೆ ಧರ್ಮರಾಗಿ, ಕೆಟ್ಟವರಿಗೆ ಯಮಧರ್ಮರಾಗಿ, ಕಟಿಕ ಶ್ರೀಮಂತರಿಗೆ ಶಿವನ ಉರಿಗಳಾಗಿ, ನೊಂದ ರೈತರಿಗೆ ಕಣ್ಣೀರು ಒರೆಸುವ ನಾಯಕ ನಾನಾಗದಿದ್ದರೆ ಬೆನಕ, ನೀನು ಹೋಗಿ ಒಂದು ಕೊಡ ನೀರು ತೆಗೆದುಕೊಂಡು ಬರಪ್ಪ. ಆ ನಂತರ ಎಲ್ಲರೂ ಸೇರಿ ಊಟವನ್ನು ಮಾಡೋಣ. ನೋಡಿದೆ ನೇತ್ರ, ನನ್ನ ತಮ್ಮಂದಿರಿಟ್ಟರು ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು. ನೋಡಿ, ತಮ್ಮಂದರಿಗೆ ಪಂಚಪ್ರಾಣ ಗೊತ್ತಿದೆ. ಬನ್ನಿ, ಹೊತ್ತಾಯ್ತು, ಊಟ ಮಾಡಿದ್ರೆ. ಊಟ ಆಮೇಲೆ ಮಾಡಿದ್ರಾಯ್ತು. ಈಗ ಹೊರಹೊಮ್ಮನೆ ನಿನ್ನ ಮಧುರ ಕಂಠದಿಂದ ಒಂದು ಹಿಂಪಾದ ಗೀತೆಯನ್ನು. ಪತಿಗಳ ಮಾತು ನೀರುವುದೇ ಖಂಡಿತ.
ಮೂರ್ತಿ